ಎಲ್ಲರಿಗೂ ನಮಸ್ಕಾರ. ನವಮಿ ಎಜುಕೇಷನ್ಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡ್ರಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಲ್ಲಿ ಬರುವಂತಹ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ. ಈ ಒಂದು ಪಾಠದಲ್ಲಿ ಬರುವ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಹೇಗೆಂದರೆ ಈ ಪ್ರಶ್ನೋತ್ತರಗಳು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ ನಾವಿವಾಗ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಫಸ್ಟ್ ಕ್ವಶನ್ ನೋಡ್ರಿ, ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ. ಒಂದು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಕೊಟ್ಟಂತಹ ಕೊಡುಗೆ ಏನಂತಂದರೆ ಅದು ಶೂನ್ಯ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶಾಕುಂತಲಾ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು. ಈ ಒಂದು ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರಂತಂದರೆ ವಿಲಿಯಂ ಜೋನ್ಸ್. ನೆಕ್ಸ್ಟ್ ನೋಡ್ರಿ, ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ, ಅಂದರೆ ಅಂಕುರ್ ವಾಟ್. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕ್ವಶನ್ ನೋಡ್ರಿ, ಫಸ್ಟು, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಪುರಾಣಗಳಲ್ಲಿ ಭಾರತವನ್ನು ಭರತಖಂಡ, ಭರತವರ್ಷ ಎಂದು ಕರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಶ್ರೇಷ್ಠ ಕೊಡುಗೆ ಏನು? ಈ ಒಂದು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಕೊಟ್ಟಂತಹ ಕೊಡುಗೆಗಳೇನಂತಂದರೆ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆರ್ಯಭಟನ ಮಹತ್ವದ ಸಾಧನೆ ಯಾವುದು? ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು. ನೆಕ್ಸ್ಟ್ ನೋಡ್ರಿ, ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಒಂದು ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಜಾವಾದ ಬೋರ್ಬದೋರ್ ಎಂಬಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳನ್ನು ಹೆಸರಿಸಿ. ನೋಡ್ರಿ, ಮಲೇಷಿಯಾ, ಇಂಡೋನೇಷಿಯಾ, ಸಿಂಗಾಪುರ್ ಮತ್ತು ಕಾಂಬೋಡಿಯಾ ಇವು ಆಗ್ನೇಯ ಏಷ್ಯಾ ಖಂಡದ 3 ದೇಶಗಳು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವುದಾದರೂ 2 ಭಾರತೀಯ ಮೌಲ್ಯಗಳು ತಿಳಿಸಿ. ಆಚಾರ್ಯ ದೇವೋಭವ, ಅಹಿಂಸೆ, ಸರ್ವಧರ್ಮ ಸಮಾನತೆ ಇವು ಭಾರತೀಯ ಮೌಲ್ಯಗಳು. ಇವು ಬಂದ್ಬಿಟ್ಟು ಈ ಒಂದು ಭಾರತ ನಮ್ಮ ಹೆಮ್ಮೆ ಪಾಠದ ಪ್ರಶ್ನೋತ್ತರಗಳು. ಇದೇ ರೀತಿಯಾಗಿ ಇನ್ನೊಂದು ಪಾಠದ ಪ್ರಶ್ನೋತ್ತರದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.